साय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಕಳಿಂಗನ ಮೂಲಕ ನಾಸ್ತಿಕ್ಯ ನೀತಿಯನ್ನು ಅಭ್ಯಾಸ ಮಾಡಿದಂತಹ ಆ ದುರ್ಯೋಧನ ತಾನು ಕಲಿತಂತಹ ಆ ನೀತಿಯಿಂದ ತಾನು ಒಂದು ನಾಟಕದ ಮಾತುಗಳನ್ನ, ಬಣ್ಣದ ಮಾತುಗಳನ್ನ ಧೃತರಾಷ್ಟ್ರನ ಮುಂದೆ ಆಡ್ತಾ ಇದ್ದಾನೆ. ಅಪ್ಪ, ಇವತ್ತು ಯುಧಿಷ್ಠಿರ ಯುವರಾಜ, ಮುಂದೆ ಯುಧಿಷ್ಠಿರ ಮಹಾರಾಜ, ಅದರ ಮುಂದೆ ಯುಧಿಷ್ಠಿರ ಅವನ ಮಕ್ಕಳು ಮಹಾರಾಜರು, ಅವನ ಮುಂದೆ ಅವನ ಮೊಮ್ಮಕ್ಕಳು ಮಹಾರಾಜರು. ಇದರಿಂದ ಏನಾಗುತ್ತೆ, ಮುಂದೆ ನಾವು ಪಾಂಡವರ ದಾಸರಾಗ್ತೇವೆ, ನನ್ನ ಮಕ್ಕಳು ಪಾಂಡವರ ಮಕ್ಕಳ ದಾಸರಾಗ್ತಾರೆ, ನನ್ನ ಮೊಮ್ಮಕ್ಕಳು ಪಾಂಡವರ ಮೊಮ್ಮಕ್ಕಳ ದಾಸರಾಗ್ತಾರೆ. ಇದರಿಂದಾಗಿ ನನ್ನ ಕೀರ್ತಿಗೆ ಕಿಂಚಿತ್ತೂ ಹಾನಿ ಇಲ್ಲ. ಹಾನಿ ಇರೋದಿಲ್ಲ ಯಾರಿಗೆ? ನಿನ್ನ ಕೀರ್ತಿಗೆ. ಯಾಕೆ? ನಿನ್ನ ಕೀರ್ತಿ ಎಂತಹದ್ದು? ಅತಿಶುದ್ಧ ಲೋಕ ಪ್ರಸಿದ್ಧ ಯಶಸ್ಸಹ, ಅತ್ಯಂತ ನಿರ್ಮಲವಾದಂತಹ, ಒಂದೂ ಕಪ್ಪು ಚುಕ್ಕೆ ಇಲ್ಲದಂತಹ ಕೀರ್ತಿ, ಅದು ನಿನ್ನ ಕೀರ್ತಿ. ಅಂದ್ರೆ ಅವನು ಮಾತಿನ ಅಭಿಪ್ರಾಯ ಅಂತಂದ್ರೆ, ನಿನ್ನ ಕೀರ್ತಿ ಅತ್ಯಂತ ನಿರ್ಮಲವಾದಂತಹ ಕೀರ್ತಿ. ಆದರೆ ಪಾಂಡುವಿನ ಕೀರ್ತಿ ಅಷ್ಟು ನಿರ್ಮಲವಾದಂತಹ ಕೀರ್ತಿ ಅಲ್ಲ. ಯಾಕೆ? ಅವನ ಹೆಂಡತಿ ಅವನು ಸತ್ತ ಮೇಲೆ ಮಕ್ಕಳನ್ನು ಪಡೆದಂಥವ್ರು. ಇಷ್ಟೆಲ್ಲಾ ಒಂದು ಹಿನ್ನೆಲೆಗಳನ್ನ, ಚುಚ್ಚು ಮಾತುಗಳನ್ನ ಇಟ್ಟುಕೊಂಡು ದುರ್ಯೋಧನ ಮಾತನಾಡ್ತಾ ಇದ್ದಾನೆ. ಹಾಗಾಗಿ ನಿನ್ನ ಕೀರ್ತಿ ನಾಶ ಆಗುತ್ತೆ ಅಂತ ನನ್ನ ಹೆದರಿಕೆ ಅಷ್ಟೇ. ಹಾಗಾಗಿ ನನಗೇನು ಬೇಸರ ಇಲ್ಲ, ನಾವೆಲ್ಲರೂ ಕೂಡ ಸತ್ತು ಹೋಗಿ ಬಿಡ್ತೇವೆ. ನಾವು ಬದುಕಿದ್ರೆ ತಾನೇ ನಾವು ದಾಸರಾಗೋದು, ನನ್ನ ಮಕ್ಕಳ ದಾಸರಾಗೋದು, ನನ್ನ ಮೊಮ್ಮಕ್ಕಳು ಸೇವಕರಾಗೋದು, ಇದ್ಯಾವುದು ಕೂಡ ಬೇಡವೇ ಬೇಡ. ನಾವೆಲ್ಲರೂ ಕೂಡ ಸತ್ತು ಹೋಗಿ ಬಿಡ್ತೇವೆ. ನೀನು ಅದಕ್ಕೆ ಅಪ್ಪಣೆಯನ್ನು ಕೊಡು, ನಾವು ಸತ್ತಾಗ ನೀನು ಮತ್ತು ಆ ಪಾಂಡವರು ಖುಷಿಯಾಗಿರಿ ಅಂತ ಈ ರೀತಿಯಾದಂತಹ ಮಾತುಗಳನ್ನ ದುರ್ಯೋಧನ ತನ್ನ ತಂದೆಯಾದಂತಹ ಧೃತರಾಷ್ಟ್ರನಿಗೆ ಹೇಳಿದ. ಮುಂದೆ ಏನಾಯ್ತು ಅಂತ ಇಂದಿನ ಪಾಠದಿಂದಾಗಿ ನಾವು ನೋಡೋಣ. 19ನೇ ಅಧ್ಯಾಯದ 12ನೇ ಶ್ಲೋಕ. ಏವಂ ನಿಶಮ್ಯ ಗದಿತಂ ಸುತಹಾರ್ದಪಾಶೈಃ ಆಕೃಷ್ಯತಾಶು ಸಂನೃಪಃ ಅರಿಧರೇಚ್ಛಯೈವ. ಪ್ರೋವಾಚ ಪುತ್ರಮಪಿ ತೇ ಬಲಿನೋ ಹಿ ಪಾರ್ಥಾಃ ಶಕ್ಯಾಃ ಪುರಾತ್ತು ನ ಚ, ಅಥವಾ ಶಕ್ಯಾಃ ಪುರಾತ್ತನಯ ಯಾಪಯಿತುಂ ಕಥಂಚಿತ್. ಪದಚ್ಛೇದ. ಏವಂ ನಿಶಮ್ಯ ಗದಿತಂ ಸುತಹಾರ್ದಪಾಶೈಃ ಆಕೃಷ್ಯತ ಆಶು ಸಹ ನೃಪಃ ಅರಿಧರೇಚ್ಛಯಾ ಏವ. ಪ್ರೋವಾಚ ಪುತ್ರಂ ಅಪಿ ತೇ ಬಲಿನಃ ನ ಪಾರ್ಥಾಃ ಶಕ್ಯಾಃ ಪುರಾತ್ ತು ನ ಚ, ಅಥವಾ ಪುರಾತ್ ತನಯ
ಯಾಪಯಿತುಂ ಕಥಂಚಿತ್. ಇಲ್ಲಿಯ ತನಕ ಧೃತರಾಷ್ಟ್ರನ ಮನಸ್ಸು ಬುದ್ಧಿ ಒಂದು ಸ್ಥಿಮಿತದಲ್ಲಿ ಇತ್ತು. ಯಾವಾಗ ತನ್ನ 100 ಜನ ಮಕ್ಕಳು ಕೂಡ ನಾವು ಸಾಯ್ತೇವೆ ಅಪ್ಪಣೆ ಕೊಡು ಅಂತ ಹೇಳಿದ್ರಲ್ಲ, ಆವಾಗ ಸ್ವಲ್ಪ ವಿಚಲಿತ ಆಯ್ತು. ದುರ್ಯೋಧನನ ಮಾತಲ್ಲೂ ಕೂಡ ಸ್ವಲ್ಪ ಸತ್ಯ ಇದೆ ಅಂತ ಅವನಿಗೆ ಅನಿಸ್ಲಿಕ್ಕೆ ಶುರುವಾಯಿತು. ಹೀಗೆ ಸುತ ಹಾರ್ದ ಪಾಶೈಹಿ, ಪುತ್ರ ವ್ಯಾಮೋಹದ ಒಂದು ಪಾಶಗಳು, ಅದಕ್ಕಿಂತ ಪ್ರಧಾನವಾಗಿ ಅರಿಧರ ಇಚ್ಛೆಯ. ಅರಿಧರ ಅಂದ್ರೆ ಪರಮಾತ್ಮ, ಅರಿ ಅಂದ್ರೆ ಚಕ್ರ, ಧರ ಅಂದ್ರೆ ಧಾರಣೆ ಮಾಡಿದಂತವನು, ಚಕ್ರಪಾಣಿಯಾದಂತಹ ಪರಮಾತ್ಮನ ಇಚ್ಛೆಯಿಂದ. ಹೀಗೆ ಪರಮಾತ್ಮನ ಇಚ್ಛೆ ಮತ್ತು ಪುತ್ರ ವ್ಯಾಮೋಹ ಇದಕ್ಕೆ ಒಳಗಾದಂತಹ ಆ ಧೃತರಾಷ್ಟ್ರ ಒಂದು ಮಾತನ್ನ ಹೇಳಿದ. ಏನು? ಪಾರ್ಥಾಹ ಬಲಿನಃ, ಪಾಂಡವರು ಅತ್ಯಂತ ಪರಾಕ್ರಮಶಾಲಿಗಳು. ನಿಮಗೆಲ್ಲರಿಗಿಂತಲೂ ಕೂಡ ಮಹಾಪರಾಕ್ರಮಶಾಲಿಗಳು ಯಾರು? ಅದು ಪಾಂಡವರು. ಹಾಗಾಗಿ ಅಂತಹ ಪಾಂಡವರನ್ನ ಪುರಾತ್, ಈ ಹಸ್ತಿನಾವತಿಯಿಂದಾಗಿ ಯಾಪಯಿತುಂ ನ ಕಥಂಚಿತ್ ಶಕ್ಯಾಹ. ಯಾಪಯಿತುಂ ಅಂದ್ರೆ ಹೊರಗಡೆ ಹಾಕ್ಲಿಕ್ಕೆ ಅಂತ. ಅಂದ್ರೆ ದುರ್ಯೋಧನ ಏನ್ ಹೇಳಿದ್ದ, ಅಪ್ಪ ಅವರನ್ನ ಹಸ್ತಿನಾವತಿಯಿಂದಾಗಿ ಹೊರಗಡೆ ಕಳಿಸಿಬಿಡು ಅಂತ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ನೋಡು, ಪಾಂಡವರು ಭಾರಿ ಪರಾಕ್ರಮಶಾಲಿಗಳು, ಅವರನ್ನ ಈ ಹಸ್ತಿನಾವತಿಯಿಂದ ಈ ಹೊರಗಡೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅದು ತುಂಬಾ ಕಷ್ಟಕರವಾದಂತಹ ಕೆಲಸ ಅಂತ ಹೇಳ್ತಾ ಇದ್ದಾನೆ. ಮುಂದೆ ಇತ್ಯುಕ್ತ ಆಹ ಪಿತರಂ ಶಕುನಿಂ ನಿರೀಕ್ಷ್ಯ ಸೃಷ್ಟೋ ಮಯಾ ವಿಧಿಃ ಇಹಾದ್ಯ ಶೃಣುಷ್ವ ತಂ ಚ ಆಸನ್ ತ್ರಯೋದಶ ಸಮಾಹ ನಗರಂ ಪ್ರವಿಷ್ಟೇಷು ಏತೇಷು ತಾವದಯಮೇವ ವಿಧಿರ್ಮಯೇಷ್ಟಃ. ಪದಚ್ಛೇದ. ಇತಿ ಉಕ್ತಃ ಆಹ ಪಿತರಂ ಶಕುನಿಂ ನಿರೀಕ್ಷ್ಯ ಸೃಷ್ಟಃ ಮಯಾ ವಿಧಿಃ ಇಹ ಅದ್ಯ ಶೃಣುಷ್ವ ತಂ ಚ. ಆಸನ್ ತ್ರಯೋದಶ ಸಮಾಹ ನಗರಂ ಪ್ರವಿಷ್ಟೇಷು ಏತೇಷು ತಾವತ್ ಅಯಂ ಏವ ವಿಧಿಃ ಮಯಾ ಇಷ್ಟಃ. ಪಿತರಂ ಇತ್ಯುಕ್ತಃ, ತಂದೆ ಈ ರೀತಿಯಾಗಿ ಹೇಳಿದಾಗ ದುರ್ಯೋಧನ ಶಕುನಿಂ ನಿರೀಕ್ಷ್ಯ ಆಹ, ಶಕುನಿಯನ್ನ ಒಂದು ಮಾತ್ ನೋಡಿ ಹೇಳಿದ. ಅಂದ್ರೆ ಎಲ್ಲವೂ ಕೂಡ ಪೂರ್ವ ನಿಯೋಜಿತವಾದಂತಹ ಅಂಶಗಳು. ಶಕುನಿ ಮತ್ತು ದುರ್ಯೋಧನ ಇಬ್ಬರು ಕೂಡ ಮೊದಲೇ ಎಲ್ಲವನ್ನು ಕೂಡ ಸಿದ್ಧ ಮಾಡಿಕೊಂಡು ಬಂದಿದ್ದಾರೆ. ನಾವೆಲ್ಲರೂ ಕೂಡ ಈ ಮಾತನ್ನ ಧೃತರಾಷ್ಟ್ರನಿಗೆ ಹೇಳೋಣ. ಆವಾಗ ಧೃತರಾಷ್ಟ್ರ ಇದೇ ಮಾತನ್ನ ಹೇಳ್ತಾನೆ, ಪಾಂಡವರು ಮಹಾಪರಾಕ್ರಮಶಾಲಿಗಳು, ಅವರನ್ನ ಹೊರಗಡೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆವಾಗ ನಾ ಇನ್ನೊಂದು ಮಾತನ್ನು ಹೇಳೋಣ ಅಂತ ಪೂರ್ವ ನಿಯೋಜಿತವಾದಂತಹ ವಿಚಾರ. ಹೀಗೆ ಧೃತರಾಷ್ಟ್ರನ ಬಾಯಿಂದಾಗಿ ಅದೇ ಮಾತು ಬಂದಾಗ ದುರ್ಯೋಧನ ಶಕುನಿಯ ಮುಖವನ್ನು ನೋಡಿ ನಕ್ಕು ಹೇಳಿದ. ಪಾಪ ಇದ್ಯಾವುದು ಕೂಡ ಗೊತ್ತೇ ಇಲ್ಲ ಧೃತರಾಷ್ಟ್ರನಿಗೆ, ಜನ್ಮತಃ ಕುರುಡ ಅವನು. ಧೃತರಾಷ್ಟ್ರನ ದುರ್ಯೋಧನನ ಮುಖಚರ್ಯೆ ಏನು,
ಶಕುನಿಯ ಮುಖಚರ್ಯೆ ಏನು ಅಂತ ಯಾವುದು ಕೂಡ ಗೊತ್ತಿಲ್ಲ. ದುರ್ಯೋಧನ ಹೇಳಿದ ಮಾತನ್ನ ತಾನು ನಂಬಿಕೊಂಡು ಹೋಗ್ತಾ ಇದ್ದಾರೆ. ಶಕುನಿಯನ್ನು ನೋಡಿ ತಂದೆಗೆ ಒಂದು ಮಾತನ್ನ ಹೇಳಿದ. ಅಪ್ಪ, ನಾನು ಒಂದು ವಿಧಿ ಅಂದ್ರೆ ಉಪಾಯವನ್ನು ನಾನು ಕಂಡುಕೊಂಡಿದ್ದೇನೆ ಅಂತ. ಅದನ್ನ ಅದ್ಯ ಶೃಣು, ಇವತ್ ಕೇಳು ಅಂತ. ಇವತ್ ಕೇಳು ಅಂದ್ರೆ, ನಾನು ಈ ಒಂದು ಉಪಾಯವನ್ನು ಮಾಡಿ ಎಷ್ಟು ದಿವಸ ಆಗಿದೆ ಅಂದ್ರೆ ತ್ರಯೋದಶ ಸಮಾಹ ಆಸನ್. ಈ ಪಾಂಡವರು ಹಸ್ತಿನಾವತಿಗೆ ಕಾಲಿಟ್ಟು ನಗರಂ ಪ್ರವಿಷ್ಟ, ಈ ನಗರವನ್ನ ಪ್ರವೇಶ ಮಾಡಿ ತ್ರಯೋದಶ ಸಮಾಹ, ಅಂದ್ರೆ ವರ್ಷಗಳು, 13 ವರ್ಷಗಳಾಗಿದೆ. ಪಾಂಡವರು ನಗರ ಪ್ರವೇಶವನ್ನು ಮಾಡಿ 13 ವರ್ಷ ಆಗಿದೆ. ತಾವತಯಮೇವ, ಯಾವತ್ತು ಅವರು ಈ ಹಸ್ತಿನಾವತಿಗೆ ಕಾಲಿಟ್ಟರೋ ಅವತ್ತಿನಿಂದಾಗಲೇನೆ ನಾನು ಈ ಒಂದು ಉಪಾಯವನ್ನ ಹೂಡಿಬಿಟ್ಟಿದ್ದೇನೆ. ಆ ಉಪಾಯವನ್ನ ನಾನು 13 ವರ್ಷಗಳ ಕಾಲ ನನ್ನ ಎದೆಯಲ್ಲೇ ಇಟ್ಟುಕೊಂಡು ಕಾಯ್ತಾ ಇದ್ದೆ. ಆ ಸಂದರ್ಭ ಯಾವಾಗ ಬರುತ್ತೋ ಅಂತ. ಇವತ್ತು ಆ ಸಂದರ್ಭ ಬಂದಿದೆ. ಆ ಉಪಾಯವನ್ನ ನಿನಗೆ ಹೇಳುತ್ತೇನೆ, ನೀನು ಕೇಳು ಅಂತ ತನ್ನ ತಂದೆಗೆ ತಾನು ಮಾಡಿದಂತಹ ಉಪಾಯವನ್ನ ದುರ್ಯೋಧನ ಹೇಳ್ತಾ ಇದ್ದಾನೆ. ದ್ರೌಣೇರ್ಹಿ ನಾಸ್ತಿ ಸದೃಶೋ ಬಲವಾನ್ ಪ್ರತಾಪಿ ಸೋಯಂ ಮಯಾ ಬಹುವಿಧೈಹಿ ಪರಮೈರುಪಾಯೈಹಿ ನೀತೋ ವಶಂ ವಶಗತಃ ಅಸ್ಯ ಚ ಮಾತುಲೇನ ಸಾಕಂ ಪಿತಾ ತಮನು ಚೈಷ ನದೀ ಪ್ರಸೂತಃ. ಪದಚ್ಛೇದ. ದ್ರೋಣೇಃ ಹಿ ನಾಸ್ತಿ ಸದೃಶಃ ಬಲವಾನ್ ಪ್ರತಾಪಿ ಸಹ ಅಯಂ ಮಯಾ ಬಹುವಿಧೈಃ ಪರಮೈಃ ಉಪಾಯೈಃ ನೀತಃ ವಶಂ ವಶಗತಃ ಅಸ್ಯ ಚ ಮಾತುಲೇನ ಸಾಕಂ ಪಿತಾ ತಂ ಅನು ಚ ಏಷಃ ನದೀ ಪ್ರಸೂತಃ. ಚಿಕ್ಕ ವಯಸ್ಸಿನಿಂದಾಗಿ ದುರ್ಯೋಧನ ಮಾಡಿದಂತಹ ಉಪಾಯಗಳೇನು ಅಂತಂದ್ರೆ, ದ್ರೌಣಿ ಅಂದ್ರೆ ದ್ರೋಣಾಚಾರ್ಯರ ಮಗನಾದಂತಹ ಅಶ್ವತ್ಥಾಮಾಚಾರ್ಯರು ಮಹಾಪರಾಕ್ರಮಶಾಲಿಗಳು. ಅವನಿಗೆ ಸದೃಶವಾದಂತಹ ಬಲವಾನ್ ಪ್ರತಾಪಿ ನಾಸ್ತಿ, ಮಹಾಪರಾಕ್ರಮಶಾಲಿ ಯಾರೊಬ್ಬರೂ ಕೂಡ ಇಲ್ಲ. ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಮಹಾಪರಾಕ್ರಮಶಾಲಿಗಳು. ಇದು ಯಾರ ದೃಷ್ಟಿ? ದುರ್ಯೋಧನನ ದೃಷ್ಟಿಕೋನ. ಅದರ ಹಿಂದೆ ನಾವು ನೋಡಿದಂತೆ ಸ್ವತಃ ಬ್ರಹ್ಮದೇವರ ಶಾಪವೇ ಇದೆ, ಅಶ್ವತ್ಥಾಮಾಚಾರ್ಯರಾಗಿ ನೀನು ಹುಟ್ಟಬೇಕು, ಅಶ್ವತ್ಥಾಮಾಚಾರ್ಯರಾಗಿ ಹುಟ್ಟಿ ಯಾರಿಗೆ ನೀನು ಸುಳ್ಳು ಹೇಳಿದ್ದೀಯೋ, ರುದ್ರದೇವರು ಹಿಂದಿನ ಅಧ್ಯಾಯದಲ್ಲಿ ನಾವು ಕೇಳಿದಂತೆ ಇಂದ್ರನಿಗೆ ಸುಳ್ಳನ್ನು ಹೇಳಿದರು. ಹಾಗಾಗಿ ನೀನು ಆ ಇಂದ್ರನಿಗೆ ಸೋಲಬೇಕು ಅಂತ. ಆದರೆ ಇದು ಯಾವುದರ ಎಚ್ಚರವೇ ಇಲ್ಲದಂತೆ ದುರ್ಯೋಧನ ಹೇಳ್ತಾ ಇದ್ದಾನೆ,
ಅಶ್ವತ್ಥಾಮಾಚಾರ್ಯರಿಗೆ ದ್ರೋಣೇಹಿ ನಾಸ್ತಿ ಸದೃಶೋ ಬಲವಾನ್ ಪ್ರತಾಪಿ, ಅವರ ಪರಾಕ್ರಮಕ್ಕೆ ಸರಿಸಾಟಿಯಾದಂತಹ ಇನ್ನೊಬ್ಬ ಪರಾಕ್ರಮಶಾಲಿ ಯಾರೂ ಕೂಡ ಇಲ್ಲ. ಅಂತಹ ಅಶ್ವತ್ಥಾಮಾಚಾರ್ಯರನ್ನ ಮಯ ಬಹುವಿಧೈಹಿ ಪರಮೈಹಿ ಉಪಾಯೈಹಿ, ನಾನು ಅನೇಕ ರೀತಿಯಾದಂತಹ ಟ್ರಿಕ್ ಗಳನ್ನ ಯೂಸ್ ಮಾಡಿಕೊಂಡು, ಉಪಾಯಗಳನ್ನ ಯೂಸ್ ಮಾಡಿಕೊಂಡು ನಾನೇ ಮಾಡಿದ್ದೇನೆ. ವಶಂ ನೀತಃ, ಅವನನ್ನ ನಾನು ವಶ ಮಾಡಿಕೊಂಡು ಬಿಟ್ಟಿದ್ದೇನೆ. ಅಶ್ವತ್ಥಾಮಾಚಾರ್ಯರು ನನ್ನ ಮಾತನ್ನೇ ಕೇಳುವುದು, ನನ್ನ ಮಾತನ್ನು ಬಿಟ್ಟು ಬೇರೆ ಯಾರ ಮಾತನ್ನು ಕೂಡ ಅಶ್ವತ್ಥಾಮಾಚಾರ್ಯ ಕೇಳೋದಿಲ್ಲ. ಹಾಗಾಗಿ ಅಶ್ವತ್ಥಾಮಾಚಾರ್ಯ ಯಾರ ಕಡೆ ಇದ್ದಾರೆ? ನನ್ನ ಕಡೆ ಇದ್ದಾರೆ. ಮತ್ಯಾರು? ಅಸ್ಯ ಮಾತುಲೇನ, ಅವನ ಸೋದರ ಮಾವ ಅಂದ್ರೆ ಕೃಪಾಚಾರ್ಯರು, ಅವರು ನಮ್ಮ ಕಡೆ ಇದ್ದಾರೆ. ಸಾಕಂ ಪಿತ, ಮಗ ಇದ್ದ ಮೇಲೆ ಅವರ ಸಾಕಂ ಜೊತೆಗೆ ಪಿತ ತಂದೆಯಾದಂತಹ ದ್ರೋಣಾಚಾರ್ಯರು ಕೂಡ ನಮ್ಮ ಜೊತೆಗೆ ಬರ್ತಾರೆ. ಇವರೆಲ್ಲ ಬಂದ ಮೇಲೆ ನದಿ ಪ್ರಸೂತಃ, ನದಿಯಲ್ಲಿ ಹುಟ್ಟಿದಂತಹ ಆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲಿರ್ತಾರೋ ಭೀಷ್ಮಾಚಾರ್ಯ ಅಲ್ಲೇ ಇರ್ತಾರೆ. ಹಾಗಾಗಿ ಮಹಾಪರಾಕ್ರಮಶಾಲಿಗಳಾದಂತಹ ನಾಲ್ವರು, ಅಶ್ವತ್ಥಾಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮಾಚಾರ್ಯರು, ಈ 4 ಜನರು ಕೂಡ ಇಲ್ಲಿದ್ದಾರೆ, ನನ್ನ ವಶದಲ್ಲಿ ಇದ್ದಾರೆ. ಮುಂದೆ ಏವಂ ಹಿ ಸೈನಿಕಗಣಾಃ ಅಪಿ ದಾನಮಾನೈಃ ಪ್ರಾಯೋ ವಶಂ ಮಮ ಗತಾಃ ಅಪಿ ಚೈಷ ಕರ್ಣಃ. ಅಸ್ತ್ರೇ ಬಲೇಪ್ಯಧಿಕ ಏವ ಸುರೇಂದ್ರ ಸೂನೋಃ ಜೇಷೇ ಚ ಮಂತ್ರಬಲತಃ ತ್ವಹಮೇವ ಭೀಮಂ. ಪದಚ್ಛೇದ. ಏವಂ ಹಿ ಸೈನಿಕಗಣಾಃ ಅಪಿ ದಾನಮಾನೈಃ ಪ್ರಾಯಃ ವಶಂ ಮಮ ಗತಾಃ ಅಪಿ ಚ ಏಷಃ ಕರ್ಣಃ. ಅಸ್ತ್ರೇ ಬಲೆ ಅಪಿ ಅಧಿಕಃ ಏವ ಸುರೇಂದ್ರಸೂನೋಃ ಜೇಷೇ ಚ ಮಂತ್ರಬಲತಃ ತು ಅಹಂ ಏವ ಭೀಮಂ. ಹೀಗೆ ಪ್ರಧಾನವಾದಂತಹ 4 ಪರಾಕ್ರಮಶಾಲಿಗಳು ನನ್ನ ಹತ್ರ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸೈನಿಕ ಗಣಾಹ, ಇರುವ ಎಲ್ಲ ಸೈನಿಕರನ್ನು ಕೂಡ ನಾನೇ ಮಾಡಿದ್ದೇನೆ. ದಾನಮಾನೈಹಿ, ಅವರಿಗೆ ಕೊಡೋದನ್ನು ಕೊಟ್ಟುಬಿಟ್ಟಿದ್ದೇನೆ, ಬೇಕಾದಷ್ಟು ಸನ್ಮಾನ ಮಾಡಿದ್ದೇನೆ, ಬೋನಸ್ ಕೊಟ್ಟಿದ್ದೇನೆ, ಲಂಚ ಕೊಟ್ಟಿದ್ದೇನೆ. ಒಟ್ಟಿನಲ್ಲಿ ನಾನು ಕೊಟ್ಟಂತಹ ಭಿಕ್ಷೆಗೆ ಅವರೇನಾಗಿದ್ದಾರೆ? ಪ್ರಾಯ ಮಮ ವಶಂ ಗತಃ, ಆಲ್ಮೋಸ್ಟ್ ನನ್ನ ವಶದಲ್ಲಿ ಇದ್ದಾರೆ. ಎಲ್ಲ ಸೈನಿಕರ ಗುಂಪು ಕೂಡ ಬಹುತೇಕ ನನ್ನ ವಶದಲ್ಲಿ ಇದೆ. ಇನ್ನು ಕರ್ಣನಂತೂ ನನ್ನ ವಶದಲ್ಲಿ ಇದ್ದಾನೆ. ನಾನೇ ಅವನಿಗೆ ಅಂಗರಾಜ್ಯವನ್ನು ಕೊಟ್ಟು ಪಟ್ಟಾಭಿಷೇಕ ಮಾಡಿದ್ದೇನೆ. ಹಾಗಾಗಿ ಪರಾಕ್ರಮಶಾಲಿಯಾದಂತಹ ಕರ್ಣನು ಕೂಡ ಇಲ್ಲಿದ್ದಾನೆ, ನನ್ನ ಪಕ್ಷದಲ್ಲಿ ಇದ್ದಾನೆ. ಇವನೆಂಥವನು ಕರ್ಣ? ಬಲೆ ಅಸ್ತ್ರೆ, ಪರಾಕ್ರಮ ಆಗಲಿ ಅಥವಾ ಅಸ್ತ್ರಜ್ಞಾನ ಆಗಲಿ, ಅಂದ್ರೆ ಬಾಹುಯುದ್ಧ ಆಗಲಿ ಅಥವಾ ಅಸ್ತ್ರ ಯುದ್ಧದ ಆಗಲಿ, ಇವನು ಸುರೇಂದ್ರ ಸೂನೋಹೋ ಅಪಿ ಅಧಿಕಃ,
ಅರ್ಜುನನಿಗಿಂತ ಅತ್ಯಂತ ಶ್ರೇಷ್ಠ. ಅರ್ಜುನ ಭಾರಿ ಅಸ್ತ್ರವೇತ್ತ. ಆದರೆ ಆ ಅರ್ಜುನನಿಗಿಂತಲೂ ಕೂಡ ಮಹಾಪರಾಕ್ರಮಶಾಲಿ ಯಾರು? ಈ ಕರ್ಣ. ಸೊ ಅರ್ಜುನನನ್ನು ಗೆಲ್ಲುವಂತ ವ್ಯಕ್ತಿ ನಮ್ ಕಡೆ ಇದ್ದಾನೆ, ಕರ್ಣ. ಇನ್ನು ಉಳಿದದ್ಯಾರು? ಭೀಮ. ಈ ಯುಧಿಷ್ಠಿರ ಆಗ್ಲಿ ನಕುಲ ಸಹದೇವರು ಯಾರು ಕೂಡ ಲೆಕ್ಕಕ್ಕೆ ಇಲ್ಲ. ಇನ್ನು ಅವ್ರ ಪಕ್ಷದಲ್ಲಿ ಯಾರು ಕೂಡ ಇಲ್ಲವೇ ಇಲ್ಲ. ಯಾಕೆ? ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ ಎಲ್ಲರೂ ಕೂಡ ನನ್ನ ಪಕ್ಷದಲ್ಲೇ ಇದ್ದಾರೆ. ಸೈನಿಕರು ಬಹುತೇಕ ನನ್ನ ಪಕ್ಷದಲ್ಲೇ ಇದ್ದಾರೆ. ಹಾಗಾಗಿ ಪಾಂಡವರ ಪಕ್ಷ ಅಂದ್ರೆ ಇರುವುದು 5 ಜನ ಮಾತ್ರ. ಅದರಲ್ಲಿ ಯುಧಿಷ್ಠಿರ, ನಕುಲ ಸಹದೇವ ಇವ್ರ ಲೆಕ್ಕಕ್ಕೆ ಇಲ್ಲ. ಇರುವ ಇಬ್ಬರು ಮಹಾಪರಾಕ್ರಮಶಾಲಿಗಳು ಅಂದ್ರೆ ಒಂದು ಅರ್ಜುನ, ಮತ್ತೊಬ್ಬ ಭೀಮಸೇನ. ಅರ್ಜುನನನ್ನ ಅನಾಯಾಸವಾಗಿ ಗೆಲ್ಲುವಂತ ಸಾಮರ್ಥ್ಯ ಕರ್ಣನಿಗಿದೆ. ಉಳಿದದ್ದೊಬ್ಬ ಭೀಮ. ಆ ಭೀಮನನ್ನ ಅಹಂ ಜೇಷ್ಯೆ, ಅಹಮೇವ ಜೇಷ್ಯೆ, ನಾನೇ ಗೆದ್ದು ಬಿಡ್ತೇನೆ. ಹೇಗ್ ಗೆಲ್ತೇನೆ? ಪರಾಕ್ರಮದಿಂದ ಅಲ್ಲ, ಮಂತ್ರ ಬಲತಃ. ನನಗಿರುವಂತಹ ಮಂತ್ರಗಳ ಉಪದೇಶ ಬಲದಿಂದಾಗಿ ನಾನು ಭೀಮಸೇನನನ್ನ ಗೆಲ್ತೇನೆ ಅಂತ. ಒಟ್ಟಿನಲ್ಲಿ ತನ್ನ ಬಳಿ ಎಷ್ಟು ಪರಾಕ್ರಮ ಇದೆ, ಯಾರ್ಯಾರ ಸಪೋರ್ಟ್ ಇದೆ, ಯಾರ್ಯಾರು ತನ್ನ ಪಕ್ಷದಲ್ಲಿ ಇದ್ದಾರೆ ಅಂತ ಧೃತರಾಷ್ಟ್ರನ ಮುಂದೆ ಒಂದು ವರದಿಯನ್ನ ದುರ್ಯೋಧನ ಒಪ್ಪಿಸ್ತಾ ಇದ್ದಾನೆ. ಮುಂದೆ 30 ಪರಮಕಾಹ ಸುರದುರ್ಲಭಾಶ್ಚ ದುರ್ವಾಸಸೋಹಿ ಮನವಃ ಅದ್ಯ ಮಯಾ ಗೃಹೀತಾಃ. ಅನ್ಯತ್ರ ತೇ ಪ್ರವಿಹಿತಾಃ. ನಹಿ ವೀರ್ಯವಂತಃ ಸ್ಯುರ್ಭೀಮ ಇತ್ಯಹಂ ಅಮೂನ್ ನ ನಿಯೋಜಯಾಮಿ. ಪದಚ್ಛೇದ 30 ಪರಮಕಾಹ ಸುರದುರ್ಲಭಾಃ ಚ ದುರ್ವಾಸಸಃ ಹಿ ಮನವಃ ಅದ್ಯ ಮಯಾ ಗೃಹೀತಾಃ. ಅನ್ಯತ್ರ ತೇ ಪ್ರವಿಹಿತಾಃ ನ ಹಿ ವೀರ್ಯವಂತಃ ಸ್ಯುಃ ಭೀಮಃ ಭೀಮೆ ಇತಿ ಅಹಂ ಅಮೂನ್ ನ ನಿಯೋಜಯಾಮಿ. ನಿಮಿಷ. ನನಗೆ ಮಂತ್ರ ಬಲ ಇದೆ ಅಂತ ಹೇಳಿದ. ಆ ಮಂತ್ರವನ್ನು ಉಪದೇಶ ಕೊಟ್ಟಂಥವ್ರು ಯಾರಂತ ಅವನೇ ಹೇಳ್ತಾ ಇದ್ದಾನೆ. 30 ಪರಮಕಾಹ. ಇಲ್ಲಿ ವ್ಯಾಖ್ಯಾನಕಾರರು ಕೆಲವರು 30 ಅಂದ್ರೆ 130 ಅಂತ ಕೆಲವರು ಹೇಳ್ತಾರೆ. ಆದ್ರೆ ಬಹುತೇಕ ವ್ಯಾಖ್ಯಾನಕಾರರು ಹೇಳೋದು 3000 ಅಂತ. ಹೀಗೆ ನನ್ನ ಹತ್ತಿರ 3000 ಶ್ರೇಷ್ಠ ಮಂತ್ರಗಳ ಬಲ ಇದೆ ಅಂತ. ಎಂತಹ ಮಂತ್ರಗಳವು? ಪರಮಕಾಹ, ಅತ್ಯಂತ ಶ್ರೇಷ್ಠವಾದಂತಹ, ಸುರದುರ್ಲಭಾಹ, ದೇವತೆಗಳಿಗೂ ನಿಲುಕದೇ ಇರುವಂತಹ ಮಂತ್ರಗಳು ಆ 3000 ಮಂತ್ರಗಳು. ಅದನ್ನ ನನಗೆ ದುರ್ವಾಸಸಃ, ದುರ್ವಾಸ ಋಷಿಗಳು ನನಗೆ ಅದನ್ನು ಉಪದೇಶ ಮಾಡಿದ್ದಾರೆ. ಮನವಹ ಅಂದ್ರೆ ಮಂತ್ರಗಳು ಅಂತ. ಅಂತಹ 3000 ಮಂತ್ರಗಳನ್ನು ನನಗೆ ದುರ್ವಾಸರು ಉಪದೇಶ ಮಾಡಿದ್ದಾರೆ. ನಾನು
ಆ ಮಂತ್ರಗಳನ್ನ ಅನ್ಯತ್ರ ನ ಪ್ರವಿಹಿತ, ಬೇರೆ ಕಡೆ ಯೂಸ್ ಮಾಡೇ ಇಲ್ಲ ಅಂತ. ಅಂದ್ರೆ ಎಂತಹ ಕಷ್ಟದ ಪ್ರಸಂಗ ಬರಲಿ, ಎಂತಹ ಯುದ್ಧದ ಪ್ರಸಂಗವೇ ಬರಲಿ, ನಾನು ಆ 3000 ಮಂತ್ರಗಳನ್ನ ಬೇರೆ ಕಡೆ ಯೂಸ್ ಮಾಡಿಲ್ಲ. ಯಾಕೆ ಯೂಸ್ ಮಾಡಿಲ್ಲ ಅಂತಂದ್ರೆ, ಒಂದು ವೇಳೆ ಅದನ್ನ ಬೇರೆ ಕಡೆ ಯೂಸ್ ಮಾಡ್ಬಿಟ್ರೆ ಮುಂದೆ ಭೀಮನ ಮೇಲೆ ಯೂಸ್ ಮಾಡಿದಾಗ ಅದು ಫಲ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಬೇರೆ ಕಡೆ ಯೂಸ್ ಮಾಡ್ಬಿಟ್ರೆ ಅದು ದುರ್ಬಲವಾಗಬಹುದು, ವೀಕ್ ಆಗಬಹುದು ಆ ಮಂತ್ರಗಳ ಪ್ರಭಾವ. ಹಾಗಾಗಿ ಆ ಮಂತ್ರಗಳನ್ನು ನಾನು ಭೀಮನ ಮೇಲೆಯೇ ಪ್ರಯೋಗ ಮಾಡಬೇಕು. ಭೀಮೇ ಇತಿ, ಭೀಮನ ಮೇಲೆ ಮಾತ್ರ ಒಂದು ಮಂತ್ರಗಳನ್ನ ಪ್ರಯೋಗ ಮಾಡಬೇಕು ಅಂತ ನಾನು ಆ ಮಂತ್ರಗಳನ್ನ ನನಿಯೋಜಯಾಮಿ, ಬೇರೆ ಎಲ್ಲೂ ಕೂಡ ಪ್ರಯೋಗ ಮಾಡಿಲ್ಲ ಅಂತ. ಹೀಗೆ ಭೀಮನನ್ನ ತಾನು ನೇರವಾಗಿ ತನ್ನ ಭುಜಬಲ ಪರಾಕ್ರಮದಿಂದಾಗಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತಹ ಅಂಶ ದುರ್ಯೋಧನನಿಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದ್ರೆ ಭೀಮನ ಬಲವನ್ನ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕಣ್ಣಾರೆ ಕಂಡಂಥವನು ದುರ್ಯೋಧನ, ಮತ್ತು ಅದನ್ನು ಅನುಭವಿಸಿದವನು. ಹಾಗಾಗಿ ಅವನು ತೀರ್ಮಾನ ಮಾಡಿದ್ದ, ನಾನು ಆ ಎಲ್ಲ ಮಂತ್ರಗಳನ್ನು ಕೂಡ ಭೀಮಸೇನನೊಟ್ಟಿಗೆ ಯುದ್ಧ ಮಾಡ್ಬೇಕಾದ್ರೆ ಮಾತ್ರ ಯೂಸ್ ಮಾಡ್ಬೇಕು, ಬೇರೆ ಟೈಮಲ್ಲಿ ಯೂಸ್ ಮಾಡಿದ್ರೆ ಅದರ ಪ್ರಭಾವ ಕಡಿಮೆ ಆಗಿಬಿಡಬಹುದು ಅಂತ ಆ ಮಂತ್ರಗಳನ್ನ ನಾನು ಎಲ್ಲೂ ಕೂಡ ಯೂಸ್ ಮಾಡಿಲ್ಲ, ಪ್ರಯೋಗ ಮಾಡಿಲ್ಲ ಅಂತ ಧೃತರಾಷ್ಟ್ರನ ಮುಂದೆ ಹೇಳ್ತಾ ಇದ್ದಾನೆ. ಮುಂದೆ ತೇ ವೀರ್ಯದಾಹ ವಿಜಯದಾಹ ಅಪಿ ವಾರಿವಹ್ನಿ ಸ್ತಂಭಾದಿದಾಹ ಸಕಲ ದೇವನಿಕಾಯ ರೋಧಾಹ. ವೃಷ್ಟ್ಯಾದ್ಯಭೀಪ್ಸಿತ ಸಮಸ್ತಕರಾಹ ಅಮೂಭಿಃ ಜೇಷ್ಯಾಮಿ ಭೀಮಮಮುಂ ಏಕಮಯಾತಯಾಮೈಃ. ಪದಚ್ಛೇದ. ತೇ ವೀರ್ಯದಾಹ ವಿಜಯದಾಹ ಅಪಿ ವಾರಿವಹ್ನಿಸ್ತಂಭಾದಿದಾಹ ಸಕಲ ದೇವ ನಿಕಾಯ ರೋಧಾಹ ವೃಷ್ಟ್ಯಾದ್ಯಭೀಪ್ಸಿತ ಸಮಸ್ತಕರಾಹ ಅಮೂಭಿಃ ಜೇಷ್ಯಾಮಿ ಭೀಮಂ ಅಮುಂ ಏಕಂ ಅಯಾತಯಾಮೈಃ. ಮಂತ್ರಗಳು ಎಂಥದ್ದು ಅಂತ ಅದರ ಪ್ರಭಾವವನ್ನ ತನ್ನ ತಂದೆಯ ಮುಂದೆ ಹೇಳ್ತಾ ಇದ್ದಾನೆ. ತೇ ವೀರ್ಯದಾಹ, ಆ ಮಂತ್ರಗಳು ನನಗೆ ಮಹಾಪರಾಕ್ರಮವನ್ನು ತಂದುಕೊಡುವಂಥವುಗಳು. ಅಷ್ಟು ಮಾತ್ರ ಅಲ್ಲ, ವಿಜಯದಾಹ, ತಾನು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಯುದ್ಧದಲ್ಲಿ ಗೆಲುವನ್ನು ತಂದುಕೊಡುವಂಥವುಗಳು ಆ ಮಂತ್ರಗಳು. ವಾರಿವಹ್ನಿ ಸ್ತಂಭಾದಿದಾಹ, ವಾರಿ ಸ್ತಂಭ ಜಲಸ್ತಂಭ, ಅಗ್ನಿಸ್ತಂಭವನ್ನು ಮಾಡುವಂತಹ ವಿದ್ಯೆಗಳು. ಅಂದ್ರೆ ಒಂದು ವೇಳೆ ಎಲ್ಲೋ ಭಯಾನಕವಾದಂತಹ ಕಾಡ್ಗಿಚ್ಚಿನಲ್ಲಿ ಅಗ್ನಿಯ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದರೆ ಆ ಮಂತ್ರಗಳನ್ನು ಜಪ ಮಾಡಿದರೆ ಅಗ್ನಿಯ ಮಧ್ಯದಲ್ಲಿ ಇದ್ದರೂ ಕೂಡ ಮೈಗೆ ಬೆಂಕಿ ತಾಕುವುದಿಲ್ಲ, ಅದರ ಎಫೆಕ್ಟ್ ಆಗುವುದಿಲ್ಲ. ಅದು ಅಗ್ನಿಸ್ತಂಭನ ವಿದ್ಯೆ ಅಂತ. ಇನ್ನೊಂದು ಜಲಸ್ತಂಭನ ವಿದ್ಯೆ. ವಾರಿ ಅಂದ್ರೆ ನೀರು, ಅಂದ್ರೆ ನೀರಿನಲ್ಲಿ ಮುಳುಗಿಕೊಂಡು ಎಷ್ಟು ಹೊತ್ತ ಬೇಕಾದರೂ ಕೂಡ ಇರುವಂತಹ ವಿದ್ಯೆಗೆ ಜಲಸ್ತಂಭನ ವಿದ್ಯೆ ಅಂತ ಕರೀತಾರೆ. ಈ ಮಂತ್ರವನ್ನು ಉಪಯೋಗಿಸಿಕೊಂಡು ಮುಂದೆ ಯುದ್ಧದ ಕೊನೆಯಲ್ಲಿ ದುರ್ಯೋಧನ ನೀರಿನಲ್ಲಿ ಮುಳುಗಿ ಇರ್ತಾನೆ.
ಹೀಗೆ ವಾರಿವನ್ಹಿ ಸ್ತಂಭಾದಿದಾಹ, ಜಲಸ್ತಂಭನ ವಿದ್ಯೆ ಮತ್ತು ಅಗ್ನಿಸ್ತಂಭನ. ಅಷ್ಟು ಮಾತ್ರ ಅಲ್ಲ, ಸಕಲ ದೇವ ನಿಕಾಯ ರೋಧಾಹ, ನಿಕಾಯ ಅಂದ್ರೆ ಸಮೂಹ, ಸಮಸ್ತ ದೇವತೆಗಳ ಸಮೂಹವನ್ನೇ ತಡೆಯುವಂತಹ ಸಾಮರ್ಥ್ಯ ಆ ಮಂತ್ರಗಳಿಗಿದೆ. ಇಡೀ ದೇವತೆಗಳ ಸಮೂಹ ಒಂದಾಗಿ ನನ್ನ ಮೇಲೆ ಯುದ್ಧಕ್ಕೆ ಬಂದರೂ ಕೂಡ ನನ್ನನ್ನ ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಮಂತ್ರಗಳ ಪ್ರಭಾವ ಆ ರೀತಿ ಇದೆ. ಹೀಗೆ ತೇ ವೀರ್ಯದಾಹ ವಿಜಯದಾಹ ಅಪಿ ವಾರಿವನ್ಹಿ ಸ್ತಂಭಾದಿದಾಹ ಸಕಲ ದೇವ ನಿಕಾಯ ರೋಧಾಹ. ಅಷ್ಟು ಮಾತ್ರ ಅಲ್ಲ, ವೃಷ್ಟ್ಯಾದಿ ಅಭೀಪ್ಸಿತ ಸಮಸ್ತಕರಾಹ, ಮಳೆ ಬೇಕಾ ಮಳೆಯನ್ನ ಕೊಡುತ್ತೆ, ಮತ್ತಿನ್ನೊಂದೇನ ಬೇಕಾ ಇನ್ನೊಂದನ್ನ ಕೊಡುತ್ತೆ. ಹೀಗೆ ಅಭೀಪ್ಸಿತ ಸಮಸ್ತಕರಾಹ, ನಾವು ಇಷ್ಟಪಟ್ಟಂತಹ ಎಲ್ಲ ಮನೋಕಾಮನೆಗಳನ್ನು ಕೂಡ ಕೊಡುವಂತಹ ಸಾಮರ್ಥ್ಯ ಆ ಮಂತ್ರಗಳಿಗೆ ಇದೆ. ಅಂತಹ ಮಂತ್ರಗಳಿಂದಾಗಿ ನಾನೇನ್ ಮಾಡ್ತೇನೆ, ಭೀಮನನ್ನ ಗೆಲ್ತೇನೆ. ಆ ಮಂತ್ರಗಳನ್ನ ಮತ್ತೆ ನಾನು ಕಾಪಾಡ್ಕೊಂಡು ಬಂದಿದ್ದೇನೆ ಅಂತಂದ್ರೆ, ಅಯಾತಯಾಮೈಹಿ. ಅಯಾತಯಾಮೈಹಿ ಅಂತಂದ್ರೆ ಸಾಮಾನ್ಯವಾಗಿ ನಾವು ಈ ಆಹಾರದ ವಿಚಾರದಲ್ಲಿ ಇದನ್ನ ಬಳಸ್ತೇವೆ. ಯಾತಯಾಮ ಆಗಿರಬಾರ್ದು ಅಂದ್ರೆ ಹಳಸಿರಬಾರ್ದು ಅಂತ. ಮಂತ್ರಗಳು ಯಾತಯಾಮ ಆಗೋದು ಅಂತಂದ್ರೆ, ಮಂತ್ರಗಳನ್ನ ಉಪದೇಶ ತೆಗೆದುಕೊಂಡ ಮೇಲೆ ಪ್ರತಿನಿತ್ಯ ಅವುಗಳನ್ನು ಜಪ ಮಾಡಬೇಕು. ಆ ಮಂತ್ರಗಳನ್ನು ಜಪ ಮಾಡೋದನ್ನು ಬಿಟ್ಬಿಟ್ಟೆ ಅದರ ಶಕ್ತಿ ಸಾಮರ್ಥ್ಯ ಕಡಿಮೆ ಆಗುತ್ತೆ ಅಂತ. ಹಾಗಾಗಿ ಅವನು ಹೇಳ್ತಾ ಇದ್ದಾನೆ, ಅಯಾತಯಾಮ, ಮಂತ್ರಗಳನ್ನ ನಾನು ಒಂದು ಹೊತ್ತು ಕೂಡ ಜಪ ಮಾಡೋದನ್ನು ಬಿಟ್ಟಿಲ್ಲ. ದುರ್ಯೋಧನ ಇದೇ ಮಂತ್ರಗಳನ್ನ ಅಥವಾ ಬೇರೆ ಮಂತ್ರಗಳನ್ನ ಭಕ್ತಿಯಿಂದ ಪರಮಾತ್ಮನ ಮೇಲಿನ ಒಂದು ಶ್ರದ್ಧೆಯಿಂದ ಜಪ ಮಾಡಿದ್ರೆ ಉದ್ಧಾರ ಆಗ್ತಾ ಇದ್ದ. ಆದರೆ ಅವನು ಈ ಎಲ್ಲ ಮಂತ್ರಗಳನ್ನು ಜಪ ಮಾಡಿದ. ಯಾಕೆ ಮಾಡಿದ? ಭೀಮನನ್ನ ಕೊಲ್ಲಬೇಕು, ಭೀಮನನ್ನ ನಾಶ ಮಾಡಬೇಕು ಅಂತ. ಹೀಗೆ ಪ್ರತಿನಿತ್ಯವೂ ಕೂಡ ಜಪವನ್ನು ಮಾಡ್ತಾ ಇದ್ದ, ಮಂತ್ರಗಳ ಜಪ. ಯಾಕೆ ಮಾಡ್ತಾ ಇದ್ದ? ಮಂತ್ರಗಳ ಪ್ರಭಾವ ಕಡಿಮೆ ಆಗ್ಬಾರ್ದು ಅಂತ. ನಾನೆಲ್ಲಿ ಒಂದು ದಿವಸ ಅಥವಾ ಒಂದು ವಾರ ಜಪವನ್ನು ಬಿಟ್ಬಿಟ್ರೆ ಮಂತ್ರಗಳ ಪ್ರಭಾವ ಕಡಿಮೆ ಆಗ್ಬಿಡುತ್ತೆ. ಮತ್ತು ಆ ಮಂತ್ರಗಳನ್ನ ಬೇರೆ ಬೇರೆ ಮೇಲೆ ಪ್ರಯೋಗ ಮಾಡಿದರೆ ಅದರಿಂದಲೂ ಕೂಡ ಮಂತ್ರಗಳ ಪ್ರಭಾವ ಕಡಿಮೆ ಆಗುತ್ತೆ. ಮಂತ್ರಗಳ ಪ್ರಭಾವ ಕಡಿಮೆ ಆಗಿಬಿಟ್ರೆ ಭೀಮನನ್ನ ಕೊಲ್ಲಲಿಕ್ಕೆ, ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದುರ್ಯೋಧನ ಏನ್ ಮಾಡ್ತಾ ಇದ್ದ, ಆ ಮಂತ್ರಗಳನ್ನ ಯಾರ ಮೇಲೂ ಪ್ರಯೋಗ ಮಾಡಿರ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಪ್ರತಿನಿತ್ಯವೂ ಕೂಡ ತಪ್ಪದಂತೆ ಹೊತ್ತಿಗೆ ಆ ಮಂತ್ರಗಳನ್ನ ಎಷ್ಟು ಜಪ ಮಾಡ್ಬೇಕಾಗಿತ್ತೋ ಅದಕ್ಕೆ ಅನುಗುಣವಾಗಿ ಕಡಿಮೆ ಇಲ್ಲದಂತೆ ಪ್ರತಿನಿತ್ಯವೂ ಕೂಡ ಜಪ ಮಾಡ್ತಾ ಇದ್ದ. ಹೀಗೆ ಅಮೋಬಿಹಿ ಅಯಾತಯಾಮೈಹಿ, ಅವುಗಳ ಶಕ್ತಿ ನಾನು ಕಡಿಮೆಯಾಗದಂತೆ ಪ್ರತಿನಿತ್ಯ ಅವುಗಳ ಜಪವನ್ನು ಮಾಡ್ತಾ ಇದ್ದೇನೆ. ಅಂತಹ ಆ ಒಂದು ಮಂತ್ರಗಳ ಬಲದಿಂದಾಗಿ ನಾನು ಭೀಮಸೇನನನ್ನ ಗೆಲ್ತೇನೆ. ಹಾಗಾಗಿ ಉಳಿದವರೆಲ್ಲರೂ ಕೂಡ ಉಳಿದವರನ್ನ ಸೋಲಿಸಲಿ, ಕೊಲ್ಲಲಿ, ಭೀಮನನ್ನು ಕೊಲ್ಲಲಿಕ್ಕೆ, ಗೆಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ನನಗೂ ಸಾಧ್ಯ ಇಲ್ಲ. ಯಾಕೆ? ನನ್ನ ಪರಾಕ್ರಮ ಅಷ್ಟಿಲ್ಲ. ಹಾಗಾಗಿ ನಾನು ಆ ಮಂತ್ರಗಳ ಬಲದಿಂದಾಗಿ ಭೀಮಸೇನನನ್ನ ಗೆಲ್ತೇನೆ ಅಂತ ತನ್ನ ಒಂದು ಸಾಮರ್ಥ್ಯದ ಬಗ್ಗೆ ತನ್ನ ತಂದೆಯ ಮುಂದೆ ಯಾವ ದುರ್ಯೋಧನ ಹೇಳ್ಕೊಳ್ತಾ ಇದ್ದಾನೆ. ಇಷ್ಟ ಆದ ಮೇಲೆ ಮತ್ತೆ ಮುಂದೆ ಎಲ್ಲರೂ ಕೂಡ ಸೇರಿಕೊಂಡು ಆ ಪಾಂಡವರನ್ನ ವಾರಣಾವತಕ್ಕೆ ಕಳಿಸುವಂತ ಒಂದು ಉಪಾಯವನ್ನ ಮಾಡ್ತಾರೆ. ಆ ಒಂದು ಚಿಂತನೆಯನ್ನ ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಅಮೋಬಿ ಅಂದ್ರೆ ಏನು? ಅಮೋಬಿ ಅಂದ್ರೆ ಅವುಗಳಿಂದ ಅಂತ.